ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಮಾಡಿದ್ದಾರೆ. ಯಶಸ್ವಿಯಾಗಲಿ. ಸ್ಟಂಟ್ ಎಲ್ಲ ಚೆನ್ನಾಗಿದೆ. ಸೂಪರ್ ಸೂಪರ್ ಮೂವಿ ಸಕ್ಕತ್ತಾಗೈತೆ. ಇನ್ನು ನಾವು ದಿನ ಬಂದು ನೋಡಬೇಕು ಅಂತ ನಾವು ಆಸರಿಸ್ತೀವಿ. 100 days ಓಡ್ಲಿ ಅಂತ ಖುಷಿ ಪಡ್ತೀವಿ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದೊಂದು ಸ್ಟೋರಿ ಓರಿಯೆಂಟೆಡ್ ಸಿನಿಮಾ, ಕಮರ್ಷಿಯಲ್ ಸಿನಿಮಾ ಅಲ್ಲ. ಸಿನಿಮಾ ತಿರುಗಿ 4 ಫೈಟು, 4 ಡ್ಯಾನ್ಸು, 4 ಡಬಲ್ ಮೀನಿಂಗ್ ಡೈಲಾಗ್ಸ್ ಅಂತ ಅನ್ಕೊಬಿಡ್ತಾರೆ. ಬಟ್ ಇದು ಆ ರೀತಿ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಬಟ್ ಟು ಬಿ ಫ್ರಾಂಕ್ಲಿ ಇನ್ನು ಸ್ವಲ್ಪ ಚೆನ್ನಾಗಿ ಬರ್ಬೋದಾಗಿತ್ತು. ನಾನು ಅಭಿಪ್ರಾಯನೇ ಚೆನ್ನಾಗಿದೆ, ನೋಡ್ಬೋದು. ಯಾರ ಪಾತ್ರ ತುಂಬಾ ಇಷ್ಟ ಆಯ್ತು ಸರ್? ಆಕ್ಚುಲಿ ಹೀರೋ ತುಂಬಾನೇ ಕಡಕಾಗಿ ಕಾಣಿಸಿದ್ದಾರೆ. ಅವ್ರು ಹಿಂದಿನ ಸಿನಿಮಾಗಳಿಗಿಂತ ಚೇಂಜ್ ಅವರು ತುಂಬಾನೇ ಚೆನ್ನಾಗಿ ಬಂದಿದೆ. ಹೀರೋಯಿನ್ ಅಂತ ಅವಳು ಬ್ಲ್ಯಾಕ್ ಆಗಿದ್ರು ನನಗೆ ಕ್ರಶ್ ಆಗ್ಬಿಟ್ರೆ ಪಾಪ ಅಂತ. ಅವರು ತುಂಬಾನೇ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಪಾರ್ಟ್ ವೇಟ್ ಮಾಡ್ತೀರಾ ಸರ್? ಖಂಡಿತ ವೇಟ್ ಮಾಡ್ತೀನಿ. ಪಾರ್ಟಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಸ್ಟೋರಿಗಳೆಲ್ಲ ಟ್ವಿಸ್ಟ್ಗಳೆಲ್ಲ ಓಪನ್ ಆಗ್ಬೇಕು. ಚೆನ್ನಾಗಿದೆ, ತುಂಬಾ ವೇಟ್ ಮಾಡೇ ಚೆನ್ನಾಗಿ ಮೂಡ್ ಬಂದಿದೆ. ಬುಡಕಟ್ಟು ಫಿಲಮಲ್ಲಿ ಅವರು ತುಂಬಾ ಚೆನ್ನಾಗಿ ಮೂಡ್ ಬಂದಿದ್ದಾರೆ. ನೋಡ್ಬೇಕಂತ ಸಿನಿಮಾ. ಎಲ್ಲರೂ ಟ್ರೈಬರ್ಸ್ಗಳ ಪರವಾಗಿ ಮಾಡಿರೋದು ಫಿಲಮು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಪ್ರೊಡ್ಯೂಸರ್ ತುಂಬಾ ಎಫರ್ಟ್ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಫಿಲಮ್. ಬಟ್ ವಿನಯ್ ರಾಜ್ಕುಮಾರ್ ಅವರಿಗೆ ಒಂದೇ ಒಂದು ಸಜೆಷನ್, ಸ್ಟೋರಿಗಳನ್ನ ಸ್ವಲ್ಪ ನೋಡಿ ಆಯ್ಕೆ ಮಾಡ್ಕೊಂಡ್ರೆ ನಮಗೂ ತುಂಬ ಖುಷಿ ಆಗುತ್ತೆ ಅಷ್ಟೇ. ಸರ್ ಮೂವಿ ನೋಡಿದ್ರೆ ಚೆನ್ನಾಗಿದೆ. ಯಾರ ಪಾತ್ರ ತುಂಬಾ ಇಷ್ಟ ಆಯ್ತು ಸರ್ ಇದರಲ್ಲಿ? ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಆಫೀಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಒಂಥರ ಕಲ್ಟ್ ಥರ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಪಾರ್ಟ್ 2 ಏನಾದ್ರು ವೇಟ್ ಮಾಡ್ತಿದ್ದಾರೆ ಸರ್? ಖಂಡಿತ ಒಂದು ಸ್ಟೋರಿ ಟು ಬಿ ಕಂಟಿನ್ಯೂ ಕೊಟ್ಟಿದ್ದಾರಲ್ವಾ, ಸೊ ಏನಾಗುತ್ತೆ ನೋಡಬೇಕಲ್ವಾ. ನೀವು ರಾಜ್ಕುಮಾರ್ ಅವರ ಪಟ ಅಭಿಮಾನ ಅನ್ಸುತ್ತೆ ಮೇಲೆಲ್ಲ, ಮತ್ತೆ ಇದ್ರ ಅಚ್ಚೆ ಎಲ್ಲ ಹಾಕ್ಕೊಂಡಿದ್ರೆ ಖುಷಿ ಆಗುತ್ತೆ. ವೇಟ್ ಮಾಡ್ತಾ ಇತ್ತು. ಮತ್ತೆ ರಾಮಾಯಣ ಮತ್ತು ಅಣ್ಣನಿತ್ತು ಕಾಲ ಅನ್ಕೊಂಡಿದ್ದೇನೆ. ತುಂಬ ಇವಾಗ ಅವರು ಒಬ್ಬ ಸ್ಟೋರಿಗಳೇ ಸ್ಕ್ರಿಪ್ಟ್ ಲೈನ್ಗಳೇ ತುಂಬ ಡಿಫ್ರೆಂಟ್ ಬೇರೆಯವ್ರಿಗಿಂತ. ಎಲ್ಲರೂ ಒಂದೇ ಥರ ಕಮರ್ಷಿಯಲ್ ಬೇರೆ ಹೋಗ್ಬಿಡ್ತಾರೆ, ಫ್ಯಾಮಿಲಿ ಸ್ಟೋರಿ ಹೋಗ್ಬಿಡ್ತಾರೆ. ಇವರು ರಾನೆಸ್ ತೊಗೊಂಡ್ಬಿಡ್ತಾರೆ, ಫ್ಯಾಮಿಲಿ ತೊಗೊಂಡ್ಬಿಡ್ತಾರೆ, ಲವ್ ಸ್ಟೋರಿ ತೊಗೊಂಡ್ಬಿಡ್ತಾರೆ. ಆ ಥರ ತುಂಬ ಡಿಫ್ರೆಂಟ್ ಆಗಿರುತ್ತೆ.